ತಮ್ಮವರೇ, ಚಿಕ್ಕವರೇ, ದೊಡ್ಡವರೇ, ಎಲ್ಲರಿಗೂ ಚಾಂದ್ ಭಾಷಾ ಛೋಟಾ ವಿಡಿಯೋ ಚಾನಲ್ ಒಂದು ಒಳ್ಳೆ ನ್ಯೂಸ್ ಏನಂದರೆ, ಎಲ್ಲರೂ ಪ್ರತಿದಿನ ಏನೋ ಒಂದು ಐಟಮು, ಏನೋ ಒಂದು ವಸ್ತುವು ತಗೊಳ್ತಾ ಇರ್ತಾರೆ. ತಿನ್ನೇ ಐಟಗಳು, ಯೂಸ್ ಮಾಡೋ ವಸ್ತುಗಳು ಏನೋ ಒಂದು ತಗೊಳ್ತಾ ಇರ್ತಾರೆ. ಒಂದು ಏನಂದರೆ, ಯಾರನ್ನ ಇರಲಿ, ಯಾವಾಗನ್ನ ಇರಲಿ, ಒಂದು ಐಟಮು ತಗೋ ಮುಂಚೆ ಅದು ಯಾವುದನ್ನ ಒಂದು ಐಟಮ್ ಇರಲಿ, ಯಾವುದನ್ನ ಒಂದು ಐಟಮು ಅದು ತಗೊಂಡೆ ಮುಂಚೆ ಅದು ಬೆಲೆ, ಅದು ಎಷ್ಟು ಆಗುತ್ತದೆ, ಇದು ಐಟಮ್ ಎಷ್ಟು ಆಗುತ್ತದೆ, ಈ ಐಟಮ್ ಎಷ್ಟು ಆಗುತ್ತದೆ ಅಂತ ಬೆಲೆ ಕೇಳಿ ತಗೊಂಡಿದ್ರೆ ಎಲ್ಲರಿಗೂ ಒಳ್ಳೆ ಆ ಬೆಲೆ ಕೇಳಿ ತಗೊಂಡಿದ್ರೆ, ಇನ್ನು ಯಾವುದೋ ಒಂದು ಐಟಮ್ಗೆ ತಗೊಂಡೋಕ್ಕೆ ಹೋಗ್ತಾ ಇರ್ತಾರೆ. ಪ್ರತಿಯೊಂದು ಅಂಗಡಿಗಿರಲಿ, ಬಜಾರ್ಗಿರಲಿ, ಒಂದು ಶೋರೂಮ್ಗಿರಲಿ, ಒಂದು ಶಾಪ್ ಮಾಲಿಂಗಿರಲಿ, ಒಂದು ಹೋಟೆಲ್ಗಿರಲಿ, ಒಂದು ಯಾವುದನ್ನ ಒಂದು ಐಟಮ್ ಇರಲಿ, ಯಾವುದೋ ಒಂದು ಹೋಟೆಲ್ಗೆ ತಿನ್ನೋಕ್ಕೂ, ಟಿಫನ್ ಮಾಡೋಕ್ಕೂ, ಊಟ ಮಾಡೋಕ್ಕೂ ಯಾವುದೋ ಒಂದು ಹೋಗ್ತಾ ಇರ್ತಾರೆ. ಹೋಗಿ ಅಲ್ಲಿ ಮುಂಚೆ ಏನು ನೋಡಬೇಕಂದ್ರೆ, ಏನು ಹೇಳಬೇಕಂದ್ರೆ, ಯಾವುದನ್ನ ಒಂದು ಟಿಫನ್ ಇರಲಿ, ನಾಷ್ಟ ಇರಲಿ, ಒಂದು ಊಟ ಇರಲಿ, ಒಂದು ಕಾಫಿ, ಒಂದು ಹಾಲು ಯಾವುದನ್ನ ಇರಲಿ, ಫಸ್ಟು ಅದ್ರಿಗೆ ಮುಂಚೆ ಬೆಲೆ ಕೇಳಬೇಕು. ಬೆಲೆ ಕೇಳಿ ತಗೊಂಡಿದ್ರೆ ಒಳ್ಳೆ ಆಗುತ್ತದೆ. ಒಂದು ಫರ್ನಿಚರ್ ಇರಲಿ, ಒಂದು ಶೋರೂಮ್ನಲ್ಲಿ ಹೋಗಿದ್ರೇನು, ಎಲ್ಲೆಲ್ಲ ಹೋಗಿದ್ರೇನು ಏನು ಮಾಡಬೇಕಂದ್ರೆ, ಮುಂಚೆ ಫಸ್ಟು ಕೇಳಬೇಕು, ಇದು ಎಷ್ಟು ಆಗುತ್ತದೆ, ಇದು ತಿನ್ನೋ ಐಟಮು ಎಷ್ಟು ಆಗುತ್ತದೆ, ನಾಷ್ಟ ಟಿಫನ್ ಎಷ್ಟು ಆಗುತ್ತದೆ, ಇದು ಬೆಲೆ ಏನು, ಬೆಲೆ ಎಷ್ಟು ಆಗುತ್ತದೆ ಅಂತ ಕೇಳಿ ತಗೊಂಡಿದ್ರೆ, ಕೇಳಿ ಟಿಫನ್ನು ತಿಂದಿದ್ರೆ, ಊಟ ತಿಂದಿದ್ರೆ ಒಳ್ಳೆಯದು ಆಗುತ್ತದೆ. ಇಲ್ಲಾಂದರೆ ಸ್ವಲ್ಪ ಜನ ಇರ್ತಾರೆ, ಅವರು ಕೇಳೋದಿಲ್ಲ, ಬೆಲೆ ಕೇಳೋದಿಲ್ಲ, ಐಟಮ್ ತಗೊಳ್ತಾರೆ, ಯಾವುದ್ಯಾವುದೋ ಒಂದು ಐಟಮ್ ತಗೊಳ್ತಾರೆ, ಮತ್ತೆ ಕೇಳ್ತಾರೆ, ಏನಕ್ಕಪ್ಪ ಇಷ್ಟು ರೇಟ್ ಆಗಿದ್ದಾರೆ, ಏನಕ್ಕಪ್ಪ ಇಷ್ಟು ಆಗುತ್ತದ ಅಂತ ಹೇಳ್ತಾ ಇರ್ತಾರೆ. ಅವರು ಏನಪ್ಪ ಇಷ್ಟು ಆಗೋಗಿದೆಯಾ, ನಮಗೆ ಮುಂಚೆ ಹೇಳಬಾರ್ದು, ನೀವು ಏನಕ್ಕೂ ಇಷ್ಟು ಆಗೋಗಿದೆಯೇ, ಏನಕ್ಕೂ ಇಷ್ಟು ಬಿಲ್ ಆಗಿದೆಯೇ, ಏನಕ್ಕೂ ಇಷ್ಟೇ ಬೆಲೆ ಆಗಿದೆಯಾ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ನಮ್ಮ ಅಣ್ಣವರೇ, ತಮ್ಮವರೇ, ಚಿಕ್ಕವರೇ, ದೊಡ್ಡವರೇ, ಎಲ್ಲರೂ ಯಾವುದನ್ನ ಒಂದು ಐಟಮು ತಗೊಂಡೋದು ಇರಲಿ, ಕೊಡೋದು ಇರಲಿ, ತಗೋಕ್ಕೆ ಮುಂಚೆ ಐಟಮು ತಗೋಕ್ಕೆ ಮುಂಚೆ ಅದು ಬೆಲೆ ಕೇಳಿ ತಗೊಂಡಿದ್ರೆ ಒಳ್ಳೆ ಆಗುತ್ತದೆ. ಒಂದು ಐಟಮು ಕೊಡೋದು ಒಂದು ಐಟಮ್ ಕೊಡೋದು ಹೇಳಿ ಇಷ್ಟು ಆಗುತ್ತದೆ ಅಂತ ಕೊಡಿದ್ರೆ ಅವ್ರಿಗೂ ಒಳ್ಳೆಯದಾಗುತ್ತದೆ. ಒಂದು ಐಟಮ್ ಕೊಡೋದು ಹೇಳಿ ಕೊಡಬೇಕು, ಒಂದು ಐಟಮ್ ತಗೊಂಡೋದು ಕೇಳಿ ಕೊಡಬೇಕು. ಹಾಗೆ ಮಾಡಿದರೆ ಒಳ್ಳೆ ಆಗುತ್ತದೆ. ಏನು ಮಾಡ್ತಾರಂದರೆ, ಫಸ್ಟೇ ಐಟಮು ಬೆಲೆ ಕೇಳೋದಿಲ್ಲ, ಐಟಮ್ ತಗೊಳ್ತಾರೆ. ಅಂಗಡಿಯವರು ಐಟಮು ಕೊಟ್ಬಿಡ್ತಾರೆ, ಬೆಲೆ ಹೇಳೋದಿಲ್ಲ. ಮತ್ತು ಅವರು ಬಿಲ್ ಹಾಕಿದರೆ, ಬೆಲೆ ನೋಡಿದರೆ ತಗೊಂಡವರು ನೋಡ್ತಾರೆ, ಏನಪ್ಪ ಅಯ್ಯೋ ಇಷ್ಟು ಆಗುತ್ತದಾ, ಇಷ್ಟು ಆಗೋದಿಯಾ ಅಂತ ಮತ್ತೆ ಬೇಜಾರು ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕಂದ್ರೆ, ನಾವೆಲ್ಲರೂ ಮುಂಚೆ ಫಸ್ಟೇ ಬೆಲೆ ಕೇಳಬೇಕು, ಎಷ್ಟಾಗುತ್ತದೆ, ಯಾವ ಐಟಮ್ ಎಷ್ಟು ಆಗುತ್ತದೆ, ಇದು ಎಷ್ಟು ಆಗುತ್ತದ, ಇಷ್ಟಕ್ಕೆ ನೀವು ಕೊಡ್ತಾರಾ, ನೀವು ಇದು ರೇಟ್ಗೆ ನೀವು ಕೊಡಬೇಕು, ಇಲ್ಲಾಂದರೆ ನಾವು ಬೇರೆ ಕಡೆ ತಗೊಳ್ತೀವಿ ಅಂತ ಕೇಳಬೇಕು. ಇವರು ಕೇಳೋದಿಲ್ಲ, ಅಂಗಡಿಯವರು ಹೇಳೋದಿಲ್ಲ, ಬಿಲ್ ಹಾಕ್ಬಿಡ್ತಾರೆ, ಬೆಲೆ ಹಾಕ್ಬಿಡ್ತಾರೆ. ಮತ್ತು ತಗೊಂಡವರು ನೋಡ್ತಾರೆ, ಏನಪ್ಪ ಇಷ್ಟು ಆಗೋಗಿದೆಯಾ, ನಮಗೆ ಗೊತ್ತಾಗೋದೇ ಇಲ್ವೇ, ನಮಗೂ ಗೊತ್ತಾಗೇ ಇಲ್ವೇ, ನಮಗೆ ಇಷ್ಟಾಗೋದೆಯಾ ಬೆಲೆ, ಏನು ಮಾಡೋದು ಅಂತ ತಗೋಬೇಕಾ ಇಲ್ಲ ವಾಪಸ್ ಕೊಡಬೇಕಾ, ಇಲ್ಲ ತಗೊಂಡು ಹೋಗ್ಬೇಕಾ ಅಂತ ಬೇಜಾರು ಮಾಡ್ಕೊಳ್ತಾರೆ. ಒಂದು ಐಟಮ್ ಈ ಥರ ಇರುತ್ತದೆ. ಯಾರನ್ನ ಇರಲಿ ಹೋಗ್ತಾರೆ, ಒಂದು ಹೋಟೆಲ್ಗೆ, ಒಂದು ಟೀ ಇರಲಿ ಕುಡಿಯೋಕ್ಕೆ, ಒಂದು ಟೀ, ಒಂದು ಕಾಫಿ, ಒಂದು ಹಾಲು, ಒಂದು ಚಪಾತಿನೋ ಯಾವುದೋ ಒಂದು ಟಿಫನ್ ಮಾಡೋಕ್ಕೋ, ಯಾವುದೋ ಒಂದು ಊಟ ತಿನ್ನೋಕ್ಕೋ, ಟಿಫನ್ ತಿನ್ನೋಕ್ಕೋ, ನಾಷ್ಟ ತಿನ್ನೋಕ್ಕೋ ಹೋಗ್ತಾರೆ, ಊಟ ತಿನ್ನೋಕ್ಕೋ ಹೋಗ್ತಾರೆ ಹೋಟ್ಲಲ್ಲಿ. ಬೆಲೆ ಕೇಳೋದಿಲ್ಲ, ತಿನ್ಬಿಡ್ತಾರೆ. ಮತ್ತು ಹೋಟ್ಲವರು
ಬೆಲೆ ಸ್ವಲ್ಪ ಜಾಸ್ತಿ ಹಾಕ್ತಾರೆ. ಇವರು ಕೇಳಿಲ್ಲ, ಅವರು ಹೇಳಿಲ್ಲ, ತಿಂದ್ಬಿಡ್ತಾರೆ. ಮತ್ತು ಬಿಲ್ ನೋಡಿದರೆ ಏನಪ್ಪ ಇಷ್ಟು ಆಗೋಗಿದೆಯಾ, ಇಷ್ಟು ಇಷ್ಟು ಆಗೋಗಿದೆಯಾ ಬಿಲ್ಲು, ಏನು ಮಾಡೋದು ಅಂತ ಬೇಜಾರು ಮಾಡ್ಕೊಡ್ತಾರೆ. ಅದಕ್ಕೋಸ್ಕರ ಯಾವುದನ್ನು ಎಲ್ಲಿಂದ ಇರಲಿ ಐಟಮು ತಿನ್ನೋಕ್ಕೆ ಮುಂಚೆ, ತಗೋಕ್ಕೆ ಮುಂಚೆ ಫಸ್ಟು ಬೆಲೆ ಕೇಳಿ ತಗೊಂಡಿದ್ರೆ, ಬೆಲೆ ಕೇಳಿ ತಿಂದಿದ್ರೆ ಒಳ್ಳೆ ಆಗುತ್ತದೆ. ಇಲ್ಲಾಂದರೆ ಯಾರಿಗೂ ಬೇಜಾರಾಗುತ್ತದೆ, ಅವ್ರಿಗೂ ಬೇಜಾರಾಗುತ್ತದೆ, ಇವ್ರಿಗೂ ಬೇಜಾರಾಗುತ್ತದೆ. ಚಿಕ್ಕ ಐಟಮ್ ಇರಲಿ, ಒಂದು ದೊಡ್ಡ ಐಟಮ್ ಇರಲಿ, ಒಂದು ಚಿಕ್ಕ ವ್ಯಾಪಾರ ಇರಲಿ, ಒಂದು ದೊಡ್ಡ ವ್ಯಾಪಾರ ಇರಲಿ, ಒಂದು ಚಿಕ್ಕ ಬಿಸ್ನೆಸ್ ಇರಲಿ, ಒಂದು ದೊಡ್ಡ ಬಿಸ್ನೆಸ್ ಇರಲಿ, ಯಾವುದನ್ನ ಬಿಸ್ನೆಸ್ ಇರಲಿ, ಯಾವುದನ್ನ ವ್ಯಾಪಾರ ಇರಲಿ, ಯಾವುದನ್ನ ಒಂದು ಐಟಮ್ ಇರಲಿ, ಮುಂಚೆನೇ ಬೆಲೆ ಹೇಳಿ, ಬೆಲೆ ಕೇಳಿ ವ್ಯಾಪಾರ ಮಾಡಿದರೆ ಎಲ್ಲರಿಗೂ ಒಳ್ಳೆಯದು ಆಗುತ್ತದೆ. ಇಲ್ಲ ಅಂದರೆ ಯಾವುದೋ ಒಂದು ಎಲ್ಲರಿಗೂ ಬೇಜಾರು ಆಗುತ್ತದೆ. ಯಾವುದೋ ಒಂದು ತಮ್ಮವರೇ, ಚಿಕ್ಕವರೇ, ದೊಡ್ಡವರೇ, ಎಲ್ಲರಿಗೂ ಚೆನ್ನಾಗಾಗಬೇಕು, ಎಲ್ಲರಿಗೂ ಒಳ್ಳೆ ಆಗಬೇಕು, ಎಲ್ಲರೂ ಒಳ್ಳೆ ಇರಬೇಕು. ಈ ಥರ ಇರುತ್ತದೆ, ಒಂದು ಐಟಮು ಈ ಥರ ಇರುತ್ತದೆ. ನಾವು ತಗೊಂಡಿದ್ರೆ ಅದು ವಾಪಸ್ ಕೊಡೋಕ್ಕಾಗೋದಿಲ್ಲ. ನಾವು ಒಂದು ಐಟಮ್ ತಗೊಂಡಿದ್ರೆ ವಾಪಸ್ ಕೊಡೋಕ್ಕಾಗೋದಿಲ್ಲ. ಒಂದು ಐಟಮ್ ಈ ಥರ ಇರುತ್ತದೆ. ಅವರು ಪ್ಯಾಕಿಂಗ್ ಮಾಡಿಬಿಡ್ತಾರೆ, ಮತ್ತೆ ಅವರು ತಗೊಳಕ್ಕಾಗೋದಿಲ್ಲ. ಈ ಥರ ಇರುತ್ತದೆ. ಅದಕ್ಕೋಸ್ಕರ ನಾವು ಎಲ್ಲರೂ ಯಾರನ್ನ ಇರಲಿ ಐಟಮು ಬೆಲೆ ಕೇಳಿ ತಗೋಬೇಕು, ಬೆಲೆ ಹೇಳಿ ಕುಡಿಬೇಕು. ಬೇಗ ಬರ್ತಾರೆ. ಐಟಮ್ ಬೆಲೆ ಕೇಳೋದಿಲ್ಲ, ಬೆಲೆ ಐಟಮು ಹೇಳೋದಿಲ್ಲ. ಅವರು ಬೆಲೆ ಐಟಮ್ ಕೇಳೋದಿಲ್ಲ, ಐಟಮ್ ಬೆಲೆ ಕೇಳೋದಿಲ್ಲ. ಬೇಗ ಬರ್ತಾರೆ, ಐಟಮು ತಗೊಳ್ತಾರೆ. ಅವರು ಬೇಗ ಕುಡಿಬಿಡ್ತಾರೆ, ಇವರು ಬೇಗ ಐಟಮು ತಗೊಳ್ತಾರೆ. ಮತ್ತೆ ನೋಡಿದರೆ ಬಿಲ್ ನೋಡಿದರೆ ಜಾಸ್ತಿ ಆಗ್ತಾರೆ. ಜಾಸ್ತಿ ಆಗೋಗಿದೆ ಅಂತ ಎಲ್ಲರಿಗೂ ಬೇಜಾರಾಗುತ್ತದೆ. ಅದಕ್ಕೋಸ್ಕರ ಇವರು ಬೆಲೆ ಹೇಳೋದಿಲ್ಲ, ಅವರು ಬೆಲೆ ಕೇಳೋದಿಲ್ಲ, ಐಟಮ್ ತಗೊಳ್ತಾರೆ ಬೇಗ. ಮತ್ತೆ ನೋಡಿದರೆ ಯಾವುದೋ ಒಂದು ಇವ್ರಿಗೂ ಬೇಜಾರಾಗುತ್ತದೆ, ಅವ್ರಿಗೂ ಬೇಜಾರಾಗುತ್ತದೆ. ಅದಕ್ಕೋಸ್ಕರ ಯಾವುದನ್ನ ಒಂದು ಐಟಮ್ ಇರಲಿ, ಬೆಲೆ ಹೇಳಿ ತಗೋಬೇಕು, ಬೆಲೆ ಕೇಳಿ ಕುಡಿಬೇಕು. ಇರಲಿ, ಚಿಕ್ಕ ಐಟಮ್ ಇರಲಿ, ದೊಡ್ಡ ಐಟಮ್ ಇರಲಿ, ಯಾವುದನ್ನು ಕಟಿಂಗ್ ಮಾಡೋ ಐಟಮ್ ಇರಲಿ, ಕಟ್ ಮಾಡೋ ಐಟಮ್ ಇರಲಿ, ಯಾವುದನ್ನು ಒಂದು ಪ್ಯಾಕಿಂಗ್ ಮಾಡೋ ಐಟಮ್ ಇರಲಿ, ಯಾವ ಐಟಮನ್ನು ಇರಲಿ, ಬೆಲೆ ಹೇಳಿ ತಗೋಬೇಕು, ಬೆಲೆ ಕೇಳಿ ಕುಡಿಬೇಕು. ಈ ಥರ ಮಾಡಿದರೆ ಯಾರಿಗೂ ಏನು ತೊಂದರೆ ಆಗೋದಿಲ್ಲ, ಯಾರಿಗೂ ತೊಂದರೆ ಆಗೋದಿಲ್ಲ. ಒಂದು ಐಟಮ್ ಈ ಥರ ಇರುತ್ತದೆ. ಯಾರನ್ನ ಇರಲಿ ಹೋಗ್ತಾರೆ ಒಂದು ಹೋಟೆಲ್ಗೆ, ಒಂದು ಟೀ ಇರಲಿ ಕುಡಿಯೋಕ್ಕೆ, ಒಂದು ಟೀ, ಒಂದು ಕಾಫಿ, ಒಂದು ಹಾಲು, ಒಂದು ಚಪಾತಿನೋ ಯಾವುದೋ ಒಂದು ಟಿಫನ್ ಮಾಡೋಕ್ಕೋ, ಯಾವುದೋ ಒಂದು ಊಟ ತಿನ್ನೋಕ್ಕೋ, ಟಿಫನ್ ತಿನ್ನೋಕ್ಕೋ, ನಾಷ್ಟ ತಿನ್ನೋಕ್ಕೋ ಹೋಗ್ತಾರೆ. ಊಟ ತಿನ್ನೋಕ್ಕೋ ಹೋಗ್ತಾರೆ ಹೋಟ್ಲಲ್ಲಿ. ಬೆಲೆ ಕೇಳೋದಿಲ್ಲ, ತಿಂದ್ಬಿಡ್ತಾರೆ. ಮತ್ತು ಹೋಟ್ಲವರು ಬೆಲೆ ಸ್ವಲ್ಪ ಜಾಸ್ತಿ ಹಾಕ್ತಾರೆ. ಇವರು ಕೇಳಿಲ್ಲ, ಅವರು ಹೇಳಿಲ್ಲ, ತಿಂದ್ಬಿಡ್ತಾರೆ. ಮತ್ತು ಬಿಲ್ ನೋಡಿದರೆ ಏನಪ್ಪ ಇಷ್ಟು ಆಗೋಗಿದೆಯಾ, ಇಷ್ಟು ಆಗೋಗಿದೆಯಾ ಬಿಲ್ಲು, ಏನು ಮಾಡೋದು ಅಂತ ಬೇಜಾರು ಮಾಡ್ಕೊಡ್ತಾರೆ. ಅದಕ್ಕೋಸ್ಕರ ಯಾವುದನ್ನು ಎಲ್ಲಿಂದ ಇರಲಿ ಐಟಮು ತಿನ್ನೋಕ್ಕೆ ಮುಂಚೆ, ತಗೋಕ್ಕೆ ಮುಂಚೆ ಫಸ್ಟು ಬೆಲೆ ಕೇಳಿ ತಗೊಂಡಿದ್ರೆ, ಬೆಲೆ ಕೇಳಿ ತಿಂದಿದ್ರೆ ಒಳ್ಳೆ ಆಗುತ್ತದೆ. ಇಲ್ಲಾಂದರೆ ಯಾರಿಗೂ ಬೇಜಾರಾಗುತ್ತದೆ, ಅವ್ರಿಗೂ ಬೇಜಾರಾಗುತ್ತದೆ, ಇವ್ರಿಗೂ ಬೇಜಾರಾಗುತ್ತದೆ. ಇನ್ನು ಯಾವುದೋ ಒಂದು ಐಟಮ್ಗೆ ತಗೊಂಡೋಕ್ಕೆ ಹೋಗ್ತಾ ಇರ್ತಾರೆ. ಪ್ರತಿಯೊಂದು ಅಂಗಡಿಗಿರಲಿ, ಬಜಾರ್ಗಿರಲಿ, ಒಂದು ಶೋರೂಮ್ಗಿರಲಿ, ಒಂದು ಶಾಪ್ ಮಾಲಿಂಗಿರಲಿ, ಒಂದು ಹೋಟೆಲ್ಗಿರಲಿ, ಒಂದು ಯಾವುದನ್ನ ಒಂದು ಐಟಮ್ ಇರಲಿ, ಯಾವುದೋ ಒಂದು ಹೋಟೆಲ್ಗೆ ತಿನ್ನೋಕ್ಕೂ, ಟಿಫನ್ ಮಾಡೋಕ್ಕೂ, ಊಟ ಮಾಡೋಕ್ಕೂ ಯಾವುದೋ ಒಂದು ಹೋಗ್ತಾ ಇರ್ತಾರೆ. ಹೋಗಿ ಅಲ್ಲಿ ಮುಂಚೆ ಏನು ನೋಡಬೇಕಂದ್ರೆ, ಏನು ಹೇಳಬೇಕಂದ್ರೆ, ಯಾವುದನ್ನ ಒಂದು ಟಿಫನ್ ಇರಲಿ, ನಾಷ್ಟ ಇರಲಿ, ಒಂದು ಊಟ ಇರಲಿ, ಒಂದು ಕಾಫಿ, ಒಂದು ಹಾಲು, ಯಾವುದನ್ನ ಇರಲಿ, ಫಸ್ಟು ಅದ್ರಿಗೆ ಮುಂಚೆ ಬೆಲೆ ಕೇಳಬೇಕು. ಬೆಲೆ ಕೇಳಿ ತಗೊಂಡಿದ್ರೆ ಒಳ್ಳೆ ಆಗುತ್ತದೆ. ಒಂದು ಫರ್ನಿಚರ್ ಇರಲಿ, ಒಂದು ಶೋರೂಮ್ನಲ್ಲಿ ಹೋಗಿದ್ರೇನು, ಎಲ್ಲನ್ನ ಹೋಗಿದ್ರೇನು ಏನು ಮಾಡಬೇಕಂದ್ರೆ ಮುಂಚೆ ಫಸ್ಟು ಕೇಳಬೇಕು, ಇದು ಎಷ್ಟು ಆಗುತ್ತದೆ, ಇದು ತಿನ್ನೋ ಐಟಮು ಎಷ್ಟು ಆಗುತ್ತದೆ, ನಾಷ್ಟ ಟಿಫನ್ ಎಷ್ಟು ಆಗುತ್ತದೆ, ಇದು ಬೆಲೆ ಎಷ್ಟು ಆಗುತ್ತದೆ ಅಂತ ಕೇಳಿ
ತಗೊಂಡಿದ್ರೆ ಕೇಳಿ, ಟಿಫನ್ನು ತಿಂದಿದ್ರೆ, ಊಟ ತಿಂದಿದ್ರೆ ಒಳ್ಳೆಯದು ಆಗುತ್ತದೆ. ಇಲ್ಲಾಂದರೆ ಸ್ವಲ್ಪ ಜನ ಇರ್ತಾರೆ, ಅವರು ಕೇಳೋದಿಲ್ಲ, ಬೆಲೆ ಕೇಳೋದಿಲ್ಲ, ಐಟಮ್ ತಗೊಳ್ತಾರೆ, ಯಾವುದ್ಯಾವುದೋ ಒಂದು ಐಟಮ್ ತಗೊಳ್ತಾರೆ, ಮತ್ತೆ ಕೇಳ್ತಾರೆ ಏನಕ್ಕಪ್ಪ ಇಷ್ಟು ರೇಟ್ ಆಗಿದ್ದಾರೆ, ಏನಕ್ಕಪ್ಪ ಇಷ್ಟು ಆಗುತ್ತದ ಅಂತ ಹೇಳ್ತಾ ಇರ್ತಾರೆ. ಅವರು ಏನಪ್ಪ ಇಷ್ಟು ಆಗೋಗಿದೆಯಾ, ನಮಗೆ ಮುಂಚೆ ಹೇಳಬಾರ್ದು ನೀವು, ಏನಕ್ಕೂ ಇಷ್ಟು ಆಗೋಗಿದೆಯೇ, ಏನಕ್ಕೂ ಇಷ್ಟು ಬಿಲ್ ಆಗಿದೆಯೇ, ಏನಕ್ಕೂ ಇಷ್ಟೇ ಬೆಲೆ ಆಗಿದೆಯಾ ಅಂತ ಕೇಳ್ತಾರೆ. ಅಂಗಡಿಗನ್ನ ಹೋಗಲಿ, ಯಾವ ಬಾಜಾರ್ಕನ್ನ ಹೋಗಲಿ, ಯಾ ಶೋರೂಮ್ಕನ್ನ ಹೋಗಲಿ, ಯಾವುದನ್ನ ಒಂದು ಯಾವುದೋ ಶಾಪಿಂಗ್ ಮಾಲ್ಗೆ ಹೋಗಲಿ, ಯಾವುದನ್ನ ಒಂದು ಹೋಟೆಲ್ಗೆ ಹೋಗಲಿ, ಎಲ್ಲಿನ ಹೋಗಲಿ, ಫಸ್ಟು ಏನು ಮಾಡಬೇಕಂದ್ರೆ ಫಸ್ಟು ಯಾವುದನ್ನ ಒಂದು ಐಟಮ್ ಇರಲಿ, ಯಾವುದನ್ನ ಇರಲಿ, ಎಲ್ಲಿನ ಹೋಗಲಿ ಪರವಾಗಿಲ್ಲ, ಯಾವುದನ್ನ ಒಂದು ಐಟಮು ತಗೋ ಮುಂಚೆ ಏನು ಮಾಡಬೇಕಂದ್ರೆ ಒಂದು ಬೆಲೆ ಕೇಳಿ ತಗೋಬೇಕು, ಬೆಲೆ ಕೇಳಿ ತಗೋಬೇಕು. ಆ ಥರ ಮಾಡಿದರೆ ಎಲ್ಲರಿಗೂ ಒಳ್ಳೆ ಆಗುತ್ತದೆ, ಏನು ಬೇಜಾರಾಗೋದಿಲ್ಲ, ಯಾವ ವ್ಯವಹಾರನೂ ಏನಾಗೋದಿಲ್ಲ. ಅಣ್ಣವರೇ, ಅಮ್ಮವರೇ, ಚಿಕ್ಕವರೇ, ದೊಡ್ಡವರೇ, ಎಲ್ಲರಿಗೂ ಚಾಂದ್ ಭಾಷಾ ಛೋಟಾ ವಿಡಿಯೋ ಚಾನಲ್ ಈ ವಿಡಿಯೋನಲ್ಲಿ ಇಷ್ಟೇ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಬರ್ಕಾತು.